ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯ, ಆರ್ಟಿಸ್ಟ್. ಈಗ ತಾನೇ ನಾನು ಈ ಮೂವಿ ನೋಡ್ಕೊಂಡ್ಬಂದೆ. ಇಟ್ ವಾಸ್ ಎಕ್ಸಲೆಂಟ್ ಮೂವಿ. ಸ್ಟೋರಿ ಒಂದೇ ಅಲ್ಲ, ನಾನು ಫುಲ್ ಫಾರೆಸ್ಟಲ್ಲಿ ಜರ್ನಿ ಮಾಡ್ಕೊಂಡ್ಬಂದಿನಿ. ಪ್ರತಿಯೊಂದು ಸೀನ್ ಎಂಜಾಯ್ ಮಾಡಿದ್ದೀನಿ. ಅಲ್ಲಿ ಹೇಗೆ ತೆಗಿದ್ದಾರೆ ಅಂದರೆ, ಅದು ಫಾರೆಸ್ಟ್ ಗಿಡ ಮರ ನೀರು, ಅದು ಹೀರೋಯಿನ್ ಬೀಳ್ತಾ ಇರ್ಬೇಕಾದ್ರೆ ನಾನು ಬಿದ್ದಿದ್ದೀನಿ ಅಂತ ನನಗೆ ಆ ಥರ ಫೀಲ್ಸ್ ಒಂಥರ ಅಷ್ಟು ನನಗೆ ಅನುಭವ ಆಯಿತು. ಎಕ್ಸಲೆಂಟ್. ಆಮೇಲೆ ಸ್ಟೋರಿ ವೆರಿ ಎಕ್ಸಲೆಂಟ್. ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರ ಪ್ರತಿಯೊಬ್ಬರದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸ್ಟೋರಿ ಆಮೇಲೆ ನನಗೆ ಫಸ್ಟು ಏನಪ್ಪ ಅಂದರೆ, ಈ ಥರ ಸ್ಟೋರಿ ಯಾವ ಮೂವಿಗೂ ಎಲ್ಲೂ ಕಂಪ್ಯಾರಿಸನ್ ಇಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಎಕ್ಸಲೆಂಟ್ ಸ್ಟೋರಿ ಇದೆ. ಆಮೇಲೆ ಇದು ನನಗೆ ಇದು ಏನಿದು ಅಂತ ತುಂಬ ಅನ್ನಿಸ್ತಾ ಇತ್ತು. ಏನಿರ್ಬೋದು ಅಂತ ಈ ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ವಾಟ್ ಈಸ್ ದಿ ಅಂತ. ಎಕ್ಸಲೆಂಟ್ ಸ್ಟೋರಿ. ಆಮೇಲೆ ಹೆಸರು ಚೆನ್ನಾಗಿದೆ. ಆ್ಯಕ್ಟಿಂಗ್ ಒಬ್ರಿಗಿಂತ ಒಬ್ರದ್ದು ಬಹಳ ಚೆನ್ನಾಗಿದೆ. ನನಗೆ ನೇಚರ್ ತುಂಬ ಇಷ್ಟ. ನಾನು ತುಂಬ ಎಂಜಾಯ್ ಮಾಡಿದೆ ಈ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಬಿಟ್ಟು ಈ ನಮ್ಮ ದಿ ಮೂವಿ ನೋಡಿ. ಆಮೇಲೆ ಈ ಟೀಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡಿ ಡೈರೆಕ್ಟರ್ ಆಗುತ್ತೆ, ಡಿ ದಿವ್ಯ ಆಗುತ್ತೆ, ದೀಪಕ್ ದಿವ್ಯ ಮತ್ತು ದೀಪಕ್ ನಿರ್ದೇಶನ ಆ್ಯಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ, ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ತೊಗೊಂಡಿದೆ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕದು ಇದು ಅಂತ ಅನ್ನೋದು ಬಿಟ್ಟರೆ ಕಡೆಗೆ ಅಂದ್ರೆ ಅದು ಅದ್ಭುತವಾಗಿ ತೊಗೊಂಡಿದೆ. ಡಿ ಒ ಪಿ ವರ್ಕ್ ತುಂಬ ಚೆನ್ನಾಗಿದೆ. ಮತ್ತು ನನಗೆಲ್ಲ ಪರಿಚಯವರೇ ಮಾಡ್ಬೋದು. ನಾಗೇಂದ್ರ ಅರಸು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹರಿಣಿ ಮೇಡಮ್, ವಲಾ ರಾಜವಾಡಿ, ಮತ್ತು ಇಶಾ, ಹೀರೋ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ಯಾಕೇಜ್ ಇರುವಂಥ ಸಿನಿಮಾ. ಸದಾ ರೋಡು, ಆ ಟ್ರಾಫಿಕ್ಕು, ಆ ಬಿಲ್ಡಿಂಗು ನೋಡಿ ಬೇಜಾರಾಗೋದ್ರೆ ಬನ್ನಿ. ಕಾಡಲ್ಲಿ ಕಾಡಿನ ಮಜಾ, ಕಾಡಿನ ಸೊಗಡು ಎಲ್ಲವನ್ನ ಅನುಭವಿಸ್ಬೋದು. ಜೊತೆಗೆ ಒಳ್ಳೆಯ ಕಥೆಯನ್ನು ನೀವು ನೋಡ್ಬೋದು. ಬನ್ನಿ, ಒಳ್ಳೆಯ ಚಿತ್ರ ನೋಡಿ ಹರಸಿ ಹಾರೈಸಿ ಹೊಸಬರು ಮಾಡಿರೋ ಸಿನಿಮಾ. ಆದರೆ ಅದ್ಭುತವಾದ ಪ್ರಯತ್ನ. ದಯವಿಟ್ಟು ನೋಡಿ.